ಎಲ್ಲರಿಗೂ ನಮಸ್ತೆ. ಇವತ್ತು ನಾವು ನಮ್ಮ ಮರಿಗಳಿಗೆ ಡಿವಾರ್ಮಿಂಗ್ ಮಾಡ್ತಾ ಇದ್ದೀವಿ. ಆಲ್ರೆಡಿ 2 ತಿಂಗಳಾಗಿತ್ತು ಡಿವಾರ್ಮಿಂಗ್ ಮಾಡಿ. ಈ ಸರಿ ಓಲ್ಡ್ ಗಾರ್ಡ್ ಡಿವಾರ್ಮಿಂಗ್ ತಂದು ಎಲ್ಲ ಮರಿಗಳಿಗೂ ಡಿವಾರ್ಮಿಂಗ್ ಮಾಡ್ತಾ ಇದ್ದೀವಿ. ಈ ಡಿವಾರ್ಮಿಂಗು ಲಾಸ್ಟ್ ಮಾಡಿದ ಡಿವಾರ್ಮಿಂಗು ತುಂಬ ವ್ಯತ್ಯಾಸ ಇದೆ. ಲಾಸ್ಟ್ ಮಾಡಿದ ಡಿವಾರ್ಮಿಂಗಲ್ಲೇ ಬೇರೆ ಥರ ಹುಳಗಳು ಸಾಯುವಂಥದ್ದು ಇರುತ್ತೆ, ಈ ಡಿವಾರ್ಮಿಂಗಲ್ಲೇ ಬೇರೆ ಸಾಯುವಂಥ ಹುಳ ಇರುತ್ತೆ. ನಾವು ಆಲ್ಮೋಸ್ಟ್ ಆಲ್ ಒಂದ್ಸಲಿ ಮಾಡಿ ಡಿವಾರ್ಮಿಂಗ್ ಇನ್ನೊಂದ್ಸಲಿ ಮಾಡಲ್ಲ, ಯಾಕೆಂದರೆ ಒಂದೇ ಥರದ ಹುಳ ಹೊಟ್ಟೆಲಿರುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ಪ್ರತಿ ಸಲ ಡಿವಾರ್ಮಿಂಗ್ ಮಾಡಬೇಕಾದ್ರೂ ಕೂಡ ಡಿವಾರ್ಮಿಂಗ್ನ ನಾವು ಚೇಂಜ್ ಮಾಡ್ತೀವಿ, ಕಂಪ್ನಿ ಚೇಂಜ್ ಮಾಡ್ತೀವಿ, ಇಲ್ಲ ಅಂದರೆ ಅದರ ಕಂಟೆಂಟ್ನ ಚೇಂಜ್ ಮಾಡ್ತೀವಿ. ಏಕೆಂದರೆ ಯಾವ ಥರ ಜಂತುಗಳು ಹೊಟ್ಟೆಲಿರುತ್ತೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಯಾರೊಬ್ರು ನಮ್ಮ ಫ್ರೆಂಡು ಕಮೆಂಟ್ ಮಾಡಿದ್ರು, ಸರ್ ಟಗರ ನೀರು ಯಾವುದೇ ರೀತಿ ಕುಡಿಸ್ತೀರಾ ಅಂತ. ನೀವು ನೋಡ್ತಾ ಇರ್ಬೋದು, ಈ ರೀತಿ ನಾವು ಪ್ರತಿಯೊಂದು ಮರಿಗಳಿಗೂ ಈ ಥರ ಟಬ್ಬಲ್ಲೇ ಇಟ್ಬಿಡ್ತೀವಿ. ಅದು ಎಷ್ಟು ಬೇಕೋ ಅಷ್ಟು ಕುಟ್ಕೊಳ್ಳುತ್ತೆ. ಆಲ್ಮೋಸ್ಟ್ ಒಂದು ಮರಿ 2-2.5 ಲೀಟ್ರ್ ಕುಡಿಯುತ್ತೆ ಒಂದು ದಿನಕ್ಕೆ, ಇಲ್ಲ ಒಂದು ಟೈಮಿಗೆ ಕುಡಿಯುತ್ತೆ. ಒಂದು 6 ಮರಿಗೆ ಒಂದು ಬಕೆಟ್ ಆದರೆ ಸಾಕಾಗುತ್ತೆ. ನಾವು ಮೇಲೆ ಸಿಂಟೆಕ್ಸ್ ಮಾಡಿಕೊಂಡ್ರಿಂದ ಏನು ತೊಂದರೆ, ನೀರಿಗೇನು ತೊಂದರೆ ಇಲ್ಲ. ದಿನಕ್ಕೆ 2 ಟೈಮ್ ಈ ಥರ ಸಪ್ರೇಟಾಗಿ ನೀರು ಇಟ್ಬಿಡ್ತೀವಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು, ಅದಕ್ಕೆ ಎಷ್ಟು ಬಾಯಾರಿರುತ್ತೋ ಅಷ್ಟು ನೀರು ಅದು ಕುಡ್ಕೊಳ್ಳುತ್ತೆ. ನಾವು ನೀರೊಳಿಕ್ಕಾಗಲಿ, ಇಂಡಿ ಆಗಲಿ ಮತ್ತು ಲಿವರ್ ಟಾನಿಕ್ ನೀರಲ್ಲಿ ಮಿಕ್ಸ್ ಮಾಡಿಕೊಡೋದಕ್ಕೇನು ಹೋಗಲ್ಲ. ಪ್ಯೂರ್ ನೀರು ಕೊಡ್ತೀವಿ, ಯಾಕೆಂದರೆ ಅದಕ್ಕೆ ಎಷ್ಟು ದಾಹ ಇರುತ್ತೋ ಅಷ್ಟು ನೀರು ಕುಡಿದು ಸಾಕು. ಯಥೇಚ್ಛವಾಗಿ ನೀರು ಕುಡಿಯೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಮೇವು ತಿನ್ನುತ್ತೆ. ಮೇವು ತಿಂದಿದ ತಕ್ಷಣ ನೀರು ಕುಡಿಯುತ್ತೆ. ಹಂಗಾಗಿ ಅದಕ್ಕೆ ಸ್ಪೆಷಲ್ಲಾಗಿ ನಾವೇನು ಇಂಡಿ ಹಾಕಬೇಕು, ಬೂಸ ಹಾಕಬೇಕು, ಲಿವರ್ ಟಾನಿಕ್ ಹಾಕಬೇಕು ಅಂತ ಅವಶ್ಯಕತೆ ಇಲ್ಲ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅದೇ ಕುಡ್ಕೊಂಡ್ಬಿಡುತ್ತೆ. ನಾವೇನು ಅದಕ್ಕೆ ಫೋರ್ಸಬಲ್ ಆಗಿ ಕುಡಿಸೋವಂಥ ಅವಶ್ಯಕತೆ ಇಲ್ಲ. ಈಗ ಆಲ್ರೆಡಿ ಬೇಸಿಗೆಲ್ಲ ಬರ್ತಾ ಇರೋದ್ರಿಂದ ಬಿಸಿ ಜಾಸ್ತಿ ಇರೋದ್ರಿಂದ ಅದೇನಿಲ್ಲ ಅಂದ್ರೂ ದಿನಕ್ಕೆ ಏನಿಲ್ಲ ಅಂದ್ರೂ 4 ಲೀಟ್ರ್ ತನಕ ನೀರು ಕುಡಿತಾ ಇದೆ. ಈ ಟೈಮಲ್ಲಿ ಕುಡಿತಾ ಇದೆ, ಯಾಕೆಂದರೆ ನಾವು ದಿನಕ್ಕೆ 2 ಟೈಮ್ ಇಡೋದು, ಬೆಳಗ್ಗೆ ಒಂದ್ಸಲಿ ಸಂಜೆ ಒಂದ್ಸಲಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಅದೇ ಕುಡ್ಕೊಂಡ್ಬಿಡುತ್ತೆ. ನಾವು ನೀರು ಬೆಳಗ್ಗೆ 10 ಗಂಟೆಗೆ ಇಟ್ಟರೆ ಇನ್ನು ಏನಾದ್ರು ಸಂಜೆ 5 ಗಂಟೆಗೆ ನೀರಿಡೋದು. ಅಲ್ಲಿ ಗಂಟೆ ನೀರಿಡೋದಕ್ಕೆ ಹೋಗೋದಿಲ್ಲ. ಬೆಳಗ್ಗೆ ಎಷ್ಟು ಬೇಕೋ ಅಷ್ಟು ನೀರು ಬೆಳಗ್ಗೆ ಕುಡಿಸ್ಬಿಟ್ಟಿರ್ತೀವಿ. ಅದಾದಮೇಲೆ ಮತ್ತೆ ಸಂಜೆ ಮಾಮೂಲಿ 5-6 ಗಂಟೆ ಒಳಗಡೆ ಮತ್ತೆ ಇನ್ನೊಂದ್ಸರಿ ಮೇವೆಲ್ಲ ತಿಂದಾದ್ಮೇಲೆ ಒಂದ್ಸರಿ ಕೊಡ್ತೀವಿ. ಯಾಕೆಂದರೆ ದಿನಕ್ಕೆ ನೀರು 2-3 ಟೈಮ್ ಕೊಡಲೇಬೇಕು. ಯಾಕೆಂದರೆ ಹುಲ್ಲಿಗಿಂತ ಮೇನ್ ಇಂಪಾರ್ಟೆಂಟು ನೀರಿರುತ್ತೆ. ಯಾಕೆಂದರೆ ಅದಕ್ಕೆ ಎಷ್ಟು ದಾಹ ಇರುತ್ತೆ ಅಂದರೆ, ಈಗಿರೋ ಸಿಚುವೇಶನ್ ಬಿಸಿಲಲ್ಲಿ ಶೆಡ್ಡಲ್ಲಿ ತುಂಬ ದೆಗೆ ಇದೆ, ನಾವು ನೋಡಿದ ಮಟ್ಟಿಗೆ ತುಂಬ ದೆಗೆ ಇದೆ. ಹಾಗಾಗಿ ಅದಕ್ಕೆ ಎಷ್ಟು ಕುಡಿಯುತ್ತೋ ನೀರು ಅಷ್ಟು ಎಲ್ಲರೂ ಪ್ರತಿಯೊಬ್ಬರು ಕೂಡ ದಿನಕ್ಕೆ 2-3 ಟೈಮು ಪ್ರತಿ ಮರಿಗಳಿಗೂ ತೋರಿಸಿದ್ದು ಹೇಳ್ತೀವಿ. ಯಾಕೆಂದರೆ ಕಟ್ಟಿರೋ ಮರಿಗಳಿಗೆ ನೀರು ಬೇಗ ಬಾಯ ಇರುತ್ತೆ, ಯಾಕೆಂದರೆ ಬಿಟ್ಟಾಗ ಅದಕ್ಕೆ ಬೇಕು ಎಷ್ಟು ಬೇಕೋ ಅಷ್ಟು ಕುಡಿತಾ ಇರುತ್ತೆ. ಕಟ್ಟಿರೋ ಮರಿಗಳಿಗಾದರೆ ಕಷ್ಟ ಇರುತ್ತೆ, ಅದಕ್ಕೆ ಇಕ್ತಾಗಲೇ ಕುಡಿಬೇಕು. ಹಂಗಾಗಿ 1 ಟೈಮ್ ಕುಡಿದಾಗ ಇನ್ನೊಂದು ಟೈಮ್ ಕುಡಿಯುತ್ತೆ ಮರಿ. ಹಾಗಾಗಿ ಪ್ರತಿ ಮರಿಗಳು 3 ಟೈಮ್ ದಿನಕ್ಕೆ ಕೊಡ್ತಾಯಿರಿ. ಈಗ ನಾವು ಮಾಡ್ತಾ ಇರೋ ಡಿವಾರ್ಮಿಂಗಲ್ಲಿ ಆಲ್ಮೋಸ್ಟ್ ಅಲ್ಲೂ ಒಂದು 4-5 ಥರ ಹುಳಗಳು ಸಾಯುತ್ತೆ ಅಂತ ಮೆಡಿಕಲ್ನವ್ರು ಹೇಳಿದ್ದಾರೆ. ಒಂದು ತಲೆಯಲ್ಲಿರೋ ಹುಳಗಳು ಹೋಗುತ್ತೆ, ಮತ್ತು ಬೂಗಲಿರೋ ಹುಳ ಹೋಗುತ್ತೆ, ಮತ್ತು ಮೈ ಮೇಲೆ ಇರೋವಂಥ ಹುಳಗಳು ಈ ಡಿವಾರ್ಮಿಂಗಲ್ಲಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಹಂಗಾಗಿ ಈ ಡಿವಾರ್ಮಿಂಗ್ನ ಯೂಸ್ ಮಾಡ್ತಾಯಿದ್ದೀವಿ ಈ ಸರಿ. ಈ ಡಿವಾರ್ಮಿಂಗ್ ಯೂಸ್ ಮಾಡೋಕ್ಕೂ ಮುಂಚೆ ಏನಪ್ಪ ಅಂದರೆ, ಪ್ರತಿ ಮರಿಗಳಿಗೂ ಬೆಳಗ್ಗೆ 5-5:30ಗೆ ಬೆಲ್ಲ ಕೊಟ್ಟಿದ್ವಿ. ಬೆಲ್ಲ ಕೊಟ್ಟಾದಮೇಲೆ 1 ಅವರು ಏನು ಕೂಡ ಕೊಡೋಕೋಗ್ಬಾರ್ದು. ಬೆಲ್ಲ ಯಾಕೆ ಕೊಡ್ತೀವಿ ಅಂದರೆ, ಪ್ರತಿ ಹೊಟ್ಟೆಲಿರೋ ಹುಳಗಳು ಒಂದು ಕಡೆಗೆ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಬೆಲ್ಲ ಕೊಡ್ತೀವಿ. ಬೆಲ್ಲ ಎಲ್ಲ ತಿಂದು ಆದಮೇಲೆ 1 ಅವರು ನಾವು ಗ್ಯಾಪ್ ಕೊಡ್ತೀವಿ. ಗ್ಯಾಪ್ ಎಲ್ಲ ಕೊಟ್ಟು ಆದಮೇಲೆ ಕರೆಕ್ಟಾಗಿ ಈಗ 6:30 ಆಗಿದೆ. ಈಗ ನಾವು ಪ್ರತಿ ಮರಿಗಳಿಗೂ ಡಿವಾರ್ಮಿಂಗ್ ಮಾಡ್ತಾಯಿದ್ದೀವಿ. ಇದು ಬಂದು ಓರಲ್ಲ ಕೊಡುವಂಥ ಡಿವಾರ್ಮಿಂಗು. ಇದು ಕರೆಕ್ಟಾಗಿ ಒಂದೊಂದು ಮರಿಗಳಿಗೆ 10 ml ಕೊಡಬೇಕು, ಒಂದೊಂದು ಮರಿಗೆ 6 ml ಕೊಡಬೇಕು. ಹಾಗಾಗಿ ನಾವು ಹೋಲ್ಸೇಲ್ 2 ಟ್ಯಾಲಿ ಮಾಡಿಕೊಂಡು ಒಂದೊಂದು ಮರಿಗೆ 8 ml ಅಂತ ಕೊಡ್ತಾಯಿದ್ದೀನಿ ಈ ಸರಿ ಈ ಡಿವಾರ್ಮಿಂಗ್ನ. ಯಾಕೆಂದರೆ ಒಂದೊಂದು ಮರಿ ದೊಡ್ಡದಿದೆ, ಒಂದು ಮರಿ ಚಿಕ್ಕದಿದೆ. ನಾನು ಮತ್ತೆ ಅದಕ್ಕೆ ಇಷ್ಟಿಷ್ಟು ಅಂತ ಕೊಡೋದಕ್ಕೆ ಆಗೋದಿಲ್ಲ, ಕಷ್ಟ ಆಗುತ್ತೆ ಎಲ್ಲಿ ತೊಗೋಬೇಕಾದ್ರೆ. ಹಾಗಾಗಿ 8 ml ಸಿರೇಂಜ್ ತೊಗೊಂಡ್ಬಿಟ್ಟಿದ್ದೀನಿ. 10 ml ಸಿರೇಂಜ್ ಇದೆ, 10 ml 8 ml ಡ್ರಾ ಮಾಡ್ಕೊಂಡು ಪ್ರತಿ ಮರಿಗೂ ಕೂಡ 8 ml ಕೊಡ್ತಾಯಿದ್ದೀನಿ ಈ ಬ್ಯಾಚಲ್ಲಿ ಈ ಸರಿ. ನೀವು ಯಾವುದೇ ಥರದ ಡಿವಾರ್ಮಿಂಗ್ ಯೂಸ್ ಮಾಡೋಕ್ಕೂ ಮುಂಚೆ ಆ ಡಿವಾರ್ಮಿಂಗ್ ಹಿಂದೆಗಡೆ ಒಂದು ಡೋಸೇಜ್ ಅಂತ ಇರುತ್ತೆ. ಆ ಡೋಸೇಜ್ ಅನ್ನೋದನ್ನ ನೋಡಿ ಕೊಡಿ ಮರಿಗಳಿಗೆ. ಯಾಕೆಂದರೆ ಓವರ್ ಡೋಸೇಜ್ ಆಗಿ ಮರಿ ಡೆತ್ ಆಗೋಳೋ ಚಾನ್ಸ್ ಇರುತ್ತೆ, ಇಲ್ಲಾಂದರೆ ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ನಮ್ಮ ಮರಿಗಳು ಆಲ್ಮೋಸ್ಟ್ ಆಲು ಒಂದು 38ಇಂದ 45-50 kgs ಇದೆ. ಹಾಗಾಗಿ ನಾನು 8 ml ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕೊಡ್ತಾಯಿದ್ದೀನಿ. ಈ ಡಿವಾರ್ಮಿಂಗ್ ಬಂದು 1 ml per 5 kg ಬಾಡಿ ವೇಟ್ಗೆ ಅಂತ ಇರೋದು. ನಮ್ದು ಆಲ್ಮೋಸ್ಟ್ 40 kg ಇರೋದ್ರಿಂದ 8 ml ಕೊಡ್ತಾಯಿದ್ದೀನಿ. ಬಿಲೋ 35 ಇರೋದಕ್ಕೂ ಏನಾಗೋದಿಲ್ಲ, ಒಂದು 8 ml ಕೊಡ್ತಾಯಿದ್ದೀನಿ ಈಗ ಈ ಡಿವಾರ್ಮಿಂಗ್ನ. ಆದಷ್ಟು ನೋಡಿಕೊಂಡು 1 ml ಕಮ್ಮಿನೇ ಕೊಡಿ, ಯಥೇಚ್ಛವಾಗಿ ಕೊಡೋಕೆ ಹೋಗಬೇಡಿ. ಯಾಕೆಂದರೆ ಅವರು ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಇಷ್ಟು ಹೇಳ್ತಾರೆ, ಸ್ವಲ್ಪ ಕಮ್ಮಿನೇ ಕೊಡಿ. ಜಾಸ್ತಿ ಒಂದು ಯಾವುದೇ ಕಾರಣಕ್ಕೆ ಕೊಡೋಕೆ ಹೋಗಬೇಡಿ. ಜಾಸ್ತಿ ಕೊಟ್ಟಾದಮೇಲೆ ಸೈಡ್ ಎಫೆಕ್ಟ್ ತುಂಬ ಇರುತ್ತೆ. ಇಲ್ಲ ಕಣ್ಣು ಹೋಗೋದಿರ್ಬೋದು, ಇಲ್ಲ ಯಥೇಚ್ಛವಾಗಿ ಲೂಸ್ ಮೋಷನ್ ಆಗುವಂಥದ್ದು ಇರ್ಬೋದು, ಜಾಸ್ತಿ ಆಗಿಬಿಡುತ್ತೆ. ದೊಡ್ಡ ಮರಿ ಇದ್ದರೆ ಬೇಕಾದ್ರೆ ಪರವಾಗಿಲ್ಲ, ಒಂದು
1 ml ಜಾಸ್ತಿ ಕೊಟ್ಟರು ತಗೊಂಡ್ಬಿಡುತ್ತೆ. ಅಕಸ್ಮಾತ್ ಚಿಕ್ಕ ಮರಿಗಳಿರೋವಂಥ ಮರಿಗಳು, ನೀವು 20-22 kg ಇರೋ ಮರಿಗಳಿಗೆ ನೋಡಿಕೊಂಡು 1 ml ಕಮ್ಮಿನೇ ಕೊಡಿ. ಯಾಕೆಂದರೆ ಇನ್ನೂ ಒಂದ್ಸಲಿ ಬೇಕಾದರೆ ನೀವು 2 ತಿಂಗಳಾದ ಮತ್ತೆ ಡಿವಾರ್ಮಿಂಗ್ ಮಾಡೇ ಮಾಡ್ತೀರಾ. ಹಾಗಾಗಿ ಇನ್ನೂ ಒಂದ್ಸಲಿ ಡಿವಾರ್ಮಿಂಗ್ ಕೊಡ್ಬೋದು. ಒಂದೇ ಸಲ ನೀವು ಡಿವಾರ್ಮಿಂಗ್ ಜಾಸ್ತಿ ಕೊಟ್ಟರೆ ಏನಾಗ್ತದೆ, ಜಾಸ್ತಿ ಕೊಟ್ಟರೆ ಜಂತುಗಳು ಜಾಸ್ತಿ ಹೋಗ್ಬಿಡುತ್ತೆ ಅಂತ ಅನ್ಕೊಂಡಿರ್ತೀರ. ಯಾವುದೇ ಕಾರಣಕ್ಕೂ ಆ ರೀತಿ ಇರೋದಿಲ್ಲ. ಡಿವಾರ್ಮಿಂಗ್ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹೋದರೆ ಮಾತ್ರ ಅದು ಕರೆಕ್ಟಾಗಿ ಕೆಲಸ ಮಾಡುತ್ತೆ. ಜಾಸ್ತಿ ಹೋದರೂ ಕೂಡ ಕೆಲಸ ಆಗುತ್ತೆ, ಇಲ್ಲಾಂದರೆ ಮರಿಗಳಿಗೆ ಎಫೆಕ್ಟ್ ಆಗುವಂಥದ್ದು ಜಾಸ್ತಿ ಇರುತ್ತೆ. ಹಾಗಾಗಿ ಡಿವಾರ್ಮಿಂಗ್ನ ನೋಡಿಕೊಂಡು ಕರೆಕ್ಟಾಗಿ ಡೋಸೇಜ್ ನೋಡ್ಕೊಂಡು ಕೊಡಿ. ನೀವು ವ್ಯಾಕ್ಸಿನ್ ಆಗಿರ್ಬೋದು, ಡಿವಾರ್ಮಿಂಗ್ ಆಗಿರ್ಬೋದು, ಇವೆರಡು ಮಾತ್ರ ಕರೆಕ್ಟಾಗಿ ಡೋಸೇಜ್ ಲೆಕ್ಕನೇ ಕೊಡಿ. ನೀವು ಲಿವರ್ ಟಾನಿಕ್ ಮತ್ತು ಬ್ರೂಟಾನ್ ಕೊಡಿದ್ರೆ ಅದೇನು ಲೆಕ್ಕಕ್ಕೆ ಬರೋದಿಲ್ಲ. ಯಾಕೆಂದರೆ ಅದು ಎಷ್ಟು ಕೊಟ್ಟರು ಕೂಡ ಅದು ಡೈಜೆಷನ್ ಪ್ರೋಸೆಸ್ಗೋಸ್ಕರ ಕಂಟಿನ್ಯೂ ಆಗುತ್ತೆ ಅನ್ನೋಕ್ಕೋಸ್ಕರ ಕೊಡುವಂಥದ್ದು ಯಾವುದು ನಾವು ಲಿವರ್ ಟಾನಿಕ್ ಬ್ರೂಟಾನು. ಅದನ್ನು ಬೇಕಾದರೆ ನೀವು 10 ಅಲ್ಲ 12 ml ಕೊಟ್ಟರು ನಡೆದೋಗ್ಬಿಡುತ್ತೆ. ಈ ಡಿವಾರ್ಮಿಂಗ್ಗಳೆಲ್ಲ ಏನಪ್ಪ ಅಂದರೆ ಸ್ವಲ್ಪ ಮೆಡಿಸಿನ್ ಜಾಸ್ತಿ ಇರುತ್ತೆ, ಪವರ್ ಇರುತ್ತೆ ಮೆಡಿಸಿನ್. ಹಾಗಾಗಿ ನೋಡಿಕೊಂಡು ಕೊಡೋದು ತುಂಬ ಒಳ್ಳೆಯದು. ನಿಮಗೆ ಗೊತ್ತಿಲ್ಲ ಅಂದರೆ ನಿಮಗೆ ನಿಮ್ಮ ಮರಿಗಳಿಗೆ ಎಷ್ಟು ವೆಯ್ಟ್ ಇದೆ ಅಂತ 1-2 ಮರಿಗಳನ್ನು ತೂಕ ಮಾಡಿ, ದೊಡ್ಡದೊಂದು ಚಿಕ್ಕದೊಂದು ತೂಕ ಮಾಡಿ ನೋಡಿ. ತೂಕ ಮಾಡಿ ನೋಡಿದಾಗ ನಿಮ್ಮ ಲೈಯೆಸ್ಟ್ ಎಷ್ಟಿದೆ, ಬಿಲೋ ಎಷ್ಟು kg ಇದೆ, ಎರಡು ಟ್ಯಾಲಿ ಮಾಡಿಕೊಂಡು ಎಷ್ಟು ಕೊಡ್ಬೋದು ನಾವು ಒಂದು ಮರಿಗೆ ಟಾನಿಕ್ನ ಅನ್ನೋದೊಂದು ಮಾಡಿಕೊಂಡು ಕೊಡೋದು ಒಳ್ಳೆಯದು. ಕೊಡೋದಕ್ಕೂ ಮುಂಚೆ ನೀವು ಒಂದು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ. ಏಕೆಂದರೆ ನೀವು ಲಾಸ್ಟ್ ಟೈಮ್ ಯಾವ ಟಾನಿಕ್ ಕೊಟ್ಟಿರ್ತೀರ, ನೀವು ಡಿವಾರ್ಮಿಂಗ್ ಅನ್ನೋದು ಮರ್ತೋಗ್ಬಿಟ್ಟಿದ್ರೆ ಕನ್ಸಲ್ಟ್ ಮಾಡಿ ನೋಡಿರಿ. ಯಾವುದು ಕೊಟ್ಟರೆ ಈ ಟೈಮ್ಗೆ ಒಳ್ಳೆಯದು ಅಂತ ಕೇಳಿ ನೋಡಿ. ಈಗ ಒಂದೊಂದು ಸಿಚುವೇಷನಲ್ಲಿ ಒಂದೊಂದು ಥರ ನಾವು ಡಿವಾರ್ಮಿಂಗ್ ಯೂಸ್ ಮಾಡೋಕ್ಕಾಗ್ತದೆ. ಆ ಥರ ಒಂದು ವೆದರ್ ಕೂಡ ಡಿವಾರ್ಮಿಂಗ್ ಚೇಂಜ್ ಮಾಡೋಕ್ಕಾಗ್ತದೆ, ಅದೆಲ್ಲ ಇದ್ದೇ ಇರುತ್ತೆ. ಹಾಗಾಗಿ ನೋಡಿಕೊಂಡು ಡಿವಾರ್ಮಿಂಗ್ಗಳನ್ನ ಕೊಡಿ ಅಂತ ಹೇಳೋದಕ್ಕೆ ನಾನು ಬಯಸ್ತೀನಿ. ನಾನು ಈ ಡಿವಾರ್ಮಿಂಗ್ನ ಈ ಕಂಪ್ನಿದು ಯಾವತ್ತೂ ಬಳಸಿರಲಿಲ್ಲ. ಓಲ್ಗಾರ್ಡ್ ಅಂತ ಹೇಳ್ಬಿಟ್ಟು ಈ ಹೊಸ್ದಾಗಿ ಬಂದಿರೋ ಕಂಪ್ನಿನ, ಹಳೆ ಕಂಪ್ನಿ ನನಗೂ ಸರಿಯಾಗಿ ಗೊತ್ತಿಲ್ಲ. ನೋಡಿದ್ವಿ, ಚೆನ್ನಾಗಿತ್ತು. ಹಿಂದೆಡೆ ಕಂಟೆಂಟ್ ನೋಡಿದಾಗ ಸುಮಾರು ಥರದ ಯೂಸಸ್ ಇತ್ತು. ಹಾಗಾಗಿ ಇದನ್ನು ಒಂದ್ಸರಿ ಟ್ರೈ ಮಾಡೋಣ ಅಂದ್ಬಿಟ್ಟು ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ನೋಡೋಣ ರಿಸಲ್ಟ್ ಯಾವ ರೀತಿ ಇರುತ್ತೆ, ರಿಸಲ್ಟ್ ಚೆನ್ನಾಗಿರುತ್ತಾ ಇಲ್ಲ ಬೇಡಾಗಿರುತ್ತಾ ಎಲ್ಲ ಆದಮೇಲೆ ಗೊತ್ತಾಗೋದು. ನೀವು ಟಗರು ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಕುರಿ ಸಾಕಾಣಿಕೆ ಯಾರು ಮಾಡ್ತೀರೋ ಅವರು ಪ್ರತಿಯೊಬ್ಬರು ಕೂಡ ಪ್ರತಿ ಮರಿ ಕೂಡ 2 ತಿಂಗಳಿಗೊಮ್ಮೆ ಡಿವಾರ್ಮಿಂಗ್ ಮಾಡೋವಂಥದ್ದು ತುಂಬ ಅಗತ್ಯ ಇದ್ದೇ ಇರುತ್ತೆ. ಏಕೆಂದರೆ ಹೊಟ್ಟೆಯಲ್ಲಿ ಬರುವಂಥ ಹುಳಗಳು ನಮಗೆ ಕಣ್ಣಿಗೆ ಕಾಣೋದಿಲ್ಲ. ಹಾಗಾಗಿ ನೀವು ಪ್ರತಿ 2 ತಿಂಗಳಿಗೊಮ್ಮೆ ಡಿವಾರ್ಮಿಂಗ್ ಅಂತ ಏನು ಮಾಡ್ತೀರಾ, ಅದು ಮರಿ ಹೊಟ್ಟೆಯಲ್ಲಿರೋ ಹುಳಗಳು ಚೆನ್ನಾಗಿ ಹೋಗುತ್ತೆ, ಮರಿನೂ ಚೆನ್ನಾಗಿ ಗ್ರೋತ್ ಆಗುತ್ತೆ. ಯಾವುದೇ ಥರದ ಮರಿ ಹುಳ ಬೀಳೋದು ಅಂತ ಹೇಳ್ತಾರೆ ನಮ್ಮ ಕಡೆ, ಆ ಥರ ಆಗೋದಿಲ್ಲ. ಹೊಟ್ಟೆ ಹಾಕೊಳ್ಳೋದಿಲ್ಲ, ಮರಿ ಚೆನ್ನಾಗಿ ಗೇನ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಏನಂದರೆ ಮರಿ ತಂದಾಗ ನೀವು ಡಿವಾರ್ಮಿಂಗ್ ಇರ್ಬೋದು, ವ್ಯಾಕ್ಸಿನೇಷನ್ ಇರ್ಬೋದು, ಮತ್ತು ನೀವೇನು ಲಿವರ್ ಟಾನಿಕ್ ಕೊಡ್ತೀರ ಅದೆಲ್ಲ ನೀಟಾಗಿ ಕಂಟಿನ್ಯೂ ಮಾಡಿದ್ರೆ ಮರಿ ಆಟೋಮೆಟಿಕಾಗಿ ಗ್ರೋತ್ ಬಂದೇ ಬರುತ್ತೆ. ಯಾವುದು ಕೂಡ ಏನೂ ಡಿಫಾಲ್ಟ್ ಆಗೋದಿಲ್ಲ, ಡೆತ್ ಆಗೋದಿಲ್ಲ. ಡಿವಾರ್ಮಿಂಗ್ ಕರೆಕ್ಟಾಗಿ ಆಗಿಲ್ಲ ಅಂದರೆ ಕೂಡ ಮರಿ ಚೆನ್ನಾಗಿ ಯಾವುದೇ ಕಾರಣಕ್ಕೂ ಆಗೋದಿಲ್ಲ, ಗ್ರೋತ್ ಬರೋದಿಲ್ಲ, ಮರಿ ಲಾಸ್ ಆಗುತ್ತೆ. ಹಾಗಾಗಿ ಏನಂದರೆ ನೀವು ಪ್ರತಿಯೊಬ್ಬರು ಕೂಡ ಡಿವಾರ್ಮಿಂಗ್ ಮಾಡೋದು ತುಂಬ ಅಗತ್ಯ. ಆದಷ್ಟು ಮರಿ ಸಾಕೋವಂಥವ್ರು ಆದಷ್ಟು ಜಾಸ್ತಿ ಡಿವಾರ್ಮಿಂಗ್ನ ಯೂಸ್ ಮಾಡಿ. 2 ತಿಂಗಳಿಗೊಮ್ಮೆ ಒಂದ್ಸಲಿ ಖಂಡಿತ ಯೂಸ್ ಮಾಡಿ. ನೀವು ಬರೆದಿಡಿ, ಈ 1ನೇ ತಾರೀಕು ಹಾಕಿದ್ದೀನಿ, 2 ತಿಂಗಳು ಬಿಟ್ಟು ಇನ್ನೂ ಒಂದ್ಸರಿ ಹಾಕಬೇಕು ಅನ್ನೋದೊಂದು ಬರೆದಿಟ್ಟಿರಿ. ಯಾಕೆಂದರೆ ಮರ್ತೋಗ್ಬಿಡ್ತೀರ. ಬರೆದಿಟ್ಟು ಶೆಡ್ಡಲ್ಲಿ ಒಂದು ಇಟ್ಕೊಳ್ಳಿ. ಆಮೇಲೆ ಏನಪ್ಪ ಅಂದರೆ ಪ್ರತಿಯೊಬ್ಬರು ಕೂಡ ಒಣಮೇವು ಯೂಸ್ ಮಾಡಿ, ಒಣಮೇವು ಯೂಸ್ ಮಾಡಿ. ಹಸಿಮೇವಲ್ಲಿ ಸುಮಾರು ಜನ ಸಕ್ಸಸ್ ಇದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ನಾವು ನೋಡಿದ ಮಟ್ಟಿಗೆ ಒಣದಲ್ಲಿ ಬರೋದು ಹಸಿಮೇಲೆ ಬರ್ತಾ ಇಲ್ಲ. ಹಾಗಾಗಿ ಒಣಲನ್ನ ಚೆನ್ನಾಗಿ ಯೂಸ್ ಮಾಡಿ. ತಿನ್ನೋಷ್ಟು ಜೋಳ ಹಿಂಡಿ ಕೊಡಿ. ಒಳ್ಳೆ ಮರಿ ಚೆನ್ನಾಗಿರೋ ಸೆಲೆಕ್ಷನ್ ಮರಿ ತಂದು ಚೆನ್ನಾಗಿ ಸಾಕಿದ್ರೆ ಒಳ್ಳೆ ಮರಿಗಳು ನಿಮಗೂ ಒಳ್ಳೆ ರಿಟರ್ನ್ಸ್ ಕೊಟ್ಟೇ ಕೊಡುತ್ತೆ. ಹಾಗಾಗಿ ಏನಂದರೆ ತರಬೇಕಾದ್ರೆ ಮರಿಗಳನ್ನ ನೋಡಿ ತೊಗೊಂಬನ್ನಿ. ಈಗ ಮಾರ್ಕೆಟಲ್ಲಿ ಸುಮಾರು ಮರಿಗಳು ಬರುತ್ತೆ, ಮರಿ ಚೆನ್ನಾಗಿ ಬಂದಿರುತ್ತೆ, ಅದು ಕಾಯಿಲೆ ಇರುತ್ತೆ, ನಿಮ್ಗೆ ಗೊತ್ತಾಗೋದಿಲ್ಲ. ಕಾಯಿಲೆಗಳನ್ನ ನೋಡಿ ತೊಗೊಂಬನ್ನಿ. PPR ಇರ್ಬೋದು, ETHS ಅವೆಲ್ಲ ಗೊತ್ತಾಗೋದಿಲ್ಲ ಕಾಯಿಲೆಗಳು ಯಾವ ಥರ ಅಂತ. ಮರಿ ಯಾವುದು ಡಿಮ್ ಇರುತ್ತೋ, ಜ್ವರ ಇರುತ್ತೋ ಆ ಥರ ಮರಿಗಳು ತರೋದಕ್ಕೆ ಹೋಗಬೇಡಿ. ನೋಡಿ, ಫಸ್ಟ್ ಆಫ್ ಆಲ್ ಒಂದು ಜಾತ್ರೆಗೆ ಹೋದರೆ ನೀವು ಎಲ್ಲ ಮರಿಗಳನ್ನ ನೋಡಿ, ಒಂದು ರೌಂಡ್ ಹಾಕಿ ನೋಡಿ. ನಿಮ್ಗೆ ಯಾವುದು ಚೆನ್ನಾಗಿ ಮರಿ ಕಾಣುತ್ತೆ, ನಿಮ್ಗೆ ಇಷ್ಟ ಆಗುತ್ತೆ, ಅದ್ರ ಮೇಲೆ ಡಿಪೆಂಡ್ ಮಾಡಿ. ರೈಟು 500 ರೂಪಾಯಿ 1000 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ. ಒಳ್ಳೆ ಮರಿ ತೊಗೊಂಬಂದು ಒಳ್ಳೆ ಮರಿ ಸಾಕಿ. ಯಾವುದೇ ಕಾರಣಕ್ಕೂ ಕೂಡ ಕಮ್ಮಿ ರೇಟ್ದು ಚಿಕ್ಕ ಮರಿ ತರಕೋಬೇಡಿ. ಈಗ ಡೆತ್ ಆಯಿತು ಅಂದರೆ ಮರಿಗಳು ನೀವು ಆ ರೇಟು ಆ ಮರಿಗೆ ಟ್ಯಾಲಿ ಆಗಿಬಿಡುತ್ತೆ. ಹಾಗಾಗಿ ಏನಂದರೆ ಒಳ್ಳೆ ಮರಿಗಳು ತಂದರೆ, ದೊಡ್ಡ ಮರಿಗಳು ತಂದರೆ 25-26 kg ಮರಿಗಳು ತಂದರೆ ಡೆತ್ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ, ಕಾಯಿಲೆ ಬಂದು ತಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದು ಆಲ್ಮೋಸ್ಟ್ ಹಾಲ್ಗಿಲ್ ಬಿಟ್ಟು ಒಣಮೇವಾಗಿರ್ಬೋದು, ಹಸಿ ಮೇವು ಆಗಿರ್ಬೋದು, ಅದು ಮೇವು ಹಿಡಿದ್ಬಿಟ್ಟಿರುತ್ತೆ. ಅಂಥದ್ದು ನಿಮಗೆ ತೊಂದರೆ ಆಗೋದಿಲ್ಲ. ಯಾಕೆಂದರೆ ನೀವು ಕೊಟ್ಟಿದ್ದ ಮೇವು ಅಷ್ಟು ತಿನ್ನುತ್ತೆ, ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಇರುತ್ತೆ. ನೀವು ಚಿಕ್ಕ ಮರಿ ತಂದು ಜೀರ್ಣ ಮಾಡೋಕ್ಕಾಗಲ್ಲ, ಅದು ತಿನ್ನೋಕ್ಕಾಗಲ್ಲ ಅಂತ ಮತ್ತೆ ಸಫರ್ ಪಡೋ ಬದಲು ದೊಡ್ಡ ಮರಿ ತಂದು ಜಾಸ್ತಿ ಮೇವು ಕೊಟ್ಟು ಜಾಸ್ತಿ ಚೆನ್ನಾಗಿ ನಿಮಗೂ ರಿಟರ್ನ್ ಬಂದೇ ಬರುತ್ತೆ. ಆದಷ್ಟು ಈ ಡಿಸೆಂಬರ್ ಮರಿ ತರೋರು ನೋಡಿ ತೊಗೊಂಬನ್ನಿ. ಮರಿಗಳು ಚೆನ್ನಾಗಿರೋ ಮರಿಗಳು ಚೆನ್ನಾಗಿ ಸಿಗ್ತಾ ಇರ್ತೈತೆ, ಆದರೆ ಸ್ವಲ್ಪ ಕಾಯಿಲೆ ಜಾಸ್ತಿ ಇರುತ್ತೆ. ನೋಡ್ಕೊಂಡು ತೊಗೊಂಬನ್ನಿ. ಮತ್ತು ಈ ಡಿಸೆಂಬರಲ್ಲಿ ಚಳಿ ಜಾಸ್ತಿ ಇರೋದನ್ನ ಮರಿ ತಂದು ನೀವು ಶೆಡ್ಡಲ್ಲಿ ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ. ಸುಮಾರು ಜನಗಳು ತಂದು ತುಂಬ ಲಾಸ್ ಆಗ್ತದೆ. ಏಕೆಂದರೆ PPR ಅಟ್ಯಾಕ್ ಆಗಿಬಿಡುತ್ತೆ ಈ ಚಳಿಗಾಲದ ಅಲ್ಲಿಂದ ಮರಿ ತಂದಾಗ. ನೋಡಿಕೊಂಡು ಒಳ್ಳೆ ಮರಿ ತಂದು ಚೆನ್ನಾಗಿ ಸಾಕಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಧನ್ಯವಾದಗಳು.